ಪ್ರತಿಭಟನೆಗೆ ಬ್ರೇಕ್, ಸಮಾವೇಶದಲ್ಲಿ ಮಾತಿನ ಕಿಕ್. ಕಾಂಗ್ರೆಸ್ ಮಾಡ್ತಿದ್ದಂತ ಪ್ರತಿಭಟನೆಗೆ ಸದ್ಯಕ್ಕೆ ಒಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಬಿಜೆಪಿ ವಿರುದ್ಧ ನಗುತ್ತಲೇ ಚಾಟಿ ಬೀಸಿದಕ್ಕೆ ರಾಹುಲ್. ಕೈ ಮುಗಿಯೋರು ಯಾರು, ಸಲಾಂ ಹೊಡೆಯೋರು ಯಾರು, ಇಡೇ ವಿರುದ್ಧ ಬಹಿರಂಗವಾಗಿ ಕೆಂಡ ಕಾರಿದ್ರ ರಾಗ. ಜೊತೆಗೆ ನಾಳೆ ಸೋನಿಯಾ ವಿಚಾರಣೆ ಆಗುತ್ತಾ ಅಥವಾ ಇಡೆಯಿಂದ ವಿನಾಯಿತಿ ಸಿಗುತ್ತಾ? ಆರೋಗ್ಯ ಸಮಸ್ಯೆ ಇರುವಂತಹ ಕಾರಣ ಇಡೇ ನಿರ್ಧಾರದ ಮೇಲೆ ನಿಂತಿದ್ಯಾ ಕೈ ಪ್ರತಿಭಟನೆಯ ಭವಿಷ್ಯ? ಇಡೀ ನೋಟಿಸ್ ಸೋನಿಯಾ ಗಾಂಧಿ ಅವ್ರಿಗೂ ಕೂಡ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಆದ್ರೆ ಆರೋಗ್ಯ ಸಮಸ್ಯೆಯ ಕಾರಣ ಇನ್ನೂ ಕೂಡ ಅವರು ಹಾಜರಾಗಿಲ್ಲ. ಆಕ್ರೋಶ, ಕಿರುಚಾಟ, ಪ್ರತಿಭಟನೆ ಯಾವುದೂ ಇರಲಿಲ್ಲ. ಆದ್ರೆ ಬಿಜೆಪಿ ಮತ್ತು ಇಡಿ ವಿರುದ್ಧ ಮಾತ್ರ ಆಕ್ರೋಶ ಅಲ್ಲಿ ಕಡಿಮೆ ಆಗಿರಲಿಲ್ಲ. ಇಡಿ ವಿಚಾರಣೆ ಎದುರಿಸಿದಂತ ರಾಹುಲ್ ಗಾಂಧಿ ಎಂದು ಕೈ ಪ್ರತಿಭಟನೆಯಲ್ಲಿ ಕಾಣಿಸಿಕೊಂಡ್ರು. ಬಿಜೆಪಿ ಮತ್ತು ಇಡಿ ವಿರುದ್ಧ ರಾಹುಲ್ ಗಾಂಧಿ ಬಹಳ ರಿಲ್ಯಾಕ್ಸ್ ಆಗಿ ನಗ್ನಗ್ತಲೇ ಚಾಟಿ ಬೀಸಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಯಾವ ರೀತಿಯಾಗಿ ಅವರು ದಾಳಿ ನಡೆಸಿದ್ರು, ಏನೆಲ್ಲ ವಿಚಾರಗಳನ್ನು ಹೇಳಿದ್ರು ಅವರ ಸ್ಪೀಚ್ನ ಸಂದರ್ಭದಲ್ಲಿ, ಬನ್ನಿ ರಿಪೋರ್ಟ್ ನೋಡೋಣ. ಕೇಂದ್ರ ಸರ್ಕಾರದ ವಿರುದ್ಧ ಹೊತ್ತಿರೋ ಕಾಂಗ್ರೆಸ್ ಕಿಚ್ಚು ಇನ್ನೂ ಆರಿಲ್ಲ. 5 ದಿನಗಳ ವಿಚಾರಣೆ ಬಳಿಕ ರಾಹುಲ್ಗೆ ರಿಲೀಫ್ ಸಿಕ್ಕಿದೆ ನಿಜ. ಆದ್ರೆ ನಾಳೆ ಸೋನಿಯಾ ಗಾಂಧಿ ವಿಚಾರಣೆ ಇರೋದ್ರಿಂದ ಕಾಂಗ್ರೆಸ್ ಕೋಪ ಮತ್ತಷ್ಟು ತಾರಕಕ್ಕೇರಿದೆ. ದೆಹಲಿ ಅಂಗಳದಲ್ಲಿರೋ ಕೈ ನಾಯಕರು ಕೇಂದ್ರದ ಧೋರಣೆ ವಿರುದ್ಧ ಕೊತ ಕೊತ ಕುದಿಯುತ್ತಿದ್ದಾರೆ. ಎಐಸಿಸಿ ಕಚೇರಿಯಲ್ಲಿ ಬೃಹತ್ ಸಮಾವೇಶ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. अग्निपथ एक झांसा है, युवाओं को फांसा है. अग्निपथ एक झांसा है, युवाओं को फांसा है. और उसी के साथ में समर्थन में तीसरा जो नारा है, ಪ್ರತಿಭಟನೆಗೆ ಬ್ರೇಕ್, ಸಮಾವೇಶದಲ್ಲಿ ಕಿಕ್. ಶಾಂತಿಯುತವಾಗಿಯೇ ಕೇಂದ್ರದ ವಿರುದ್ಧ ಕಿಡಿ. ಐದು ದಿನಗಳ ಕಾಲ ರಾಹುಲ್ ಗಾಂಧಿಯನ್ನ ಇಡಿ ವಿಚಾರಣೆ ನಡೆಸಿದೆ. ಅದರಲ್ಲೂ ನಿನ್ನೆ ತಡರಾತ್ರಿಯವರೆಗೂ ರಾಹುಲ್ಗೆ ಇಡಿ ಗ್ರಿಲ್ ಆಗಿದೆ. ಇಲ್ಲಿಯವರೆಗೂ ಹೆಚ್ಚು ಕಡಿಮೆ 50 ಗಂಟೆಗಳ ಕಾಲ ರಾಹುಲ್ ಗಾಂಧಿಯನ್ನ ಎಲ್ಲಾ ಆಯಾಮಗಳಲ್ಲೂ ಇಡಿ ಅಧಿಕಾರಿಗಳು ಪ್ರಶ್ನಿಸಿದ್ದಾರೆ. ಇಷ್ಟಾದ್ರೂ ಇಡಿ ಅಧಿಕಾರಿಗಳಿಗೆ ಸಿಗಬೇಕಾದ ಉತ್ತರ ಮಾತ್ರ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಹೀಗಾಗಿ ರಾಹುಲ್ಗೆ 15 ದಿನಗಳ ತಾತ್ಕಾಲಿಕ ರಿಲೀಫ್ ನೀಡಲಾಗಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಇವತ್ತು ದೆಹಲಿಯಲ್ಲಿ ಬೃಹತ್ ಸಮಾವೇಶ ನಡೆಸಿದ್ರು. ದೇಶದ ಎಲ್ಲಾ ಭಾಗಗಳಿಂದಲೂ ಬಂದಿದ್ದ ಕೈ ಮುಖಂಡರು ನಾವೆಲ್ಲ ರಾಹುಲ್, ಸೋನಿಯಾ ಜೊತೆ ಇದ್ದೇವೆ ಅನ್ನೋ ಸಂದೇಶ ಸಾರಿದ್ರು. ಇಲ್ಲಿಯವರೆಗೂ ರಸ್ತೆಗಿಳಿದು ಆಕ್ರೋಶ ಹೊರಹಾಕುತ್ತಿದ್ದ ಕೈ ನಾಯಕರು ಇಂದು ಶಾಂತವಾಗಿಯೇ ಕೇಂದ್ರದ ಧೋರಣೆಯನ್ನ ಖಂಡಿಸಿದ್ರು. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ನಾಯಕರ ಮಹಾಸಮರ. ಅತಿರಥ ಮಹಾರಥರ ಸಾರಥ್ಯದಲ್ಲಿ ಕಾಂಗ್ರೆಸ್ ರಣಕಹಳೆ. उनको दो रंगा कहते हैं और उनका झंडा वाकई दो रंगा है, इसीलिए आप कहेंगे नहीं चलेगा दो रंगा. मेरा देश का झंडा तिरंगा. ದೇಶಾದ್ಯಂತ ಇರೋದು ಸುಮಾರು 700 ಕಾಂಗ್ರೆಸ್ ಶಾಸಕರು ದೆಹಲಿಯಲ್ಲಿ ಒಟ್ಟಾಗಿ ಕಾಣಿಸಿಕೊಂಡು ಕೇಂದ್ರದ ವಿರುದ್ಧ ಒಗ್ಗಟ್ಟು ಪ್ರದರ್ಶಿಸಿದ್ರು. ಇಡಿ ವಿಚಾರಣೆ ಮತ್ತು ಅಗ್ನಿಪಥ್ ವಿರುದ್ಧದ ತಮ್ಮ ಹೋರಾಟ ತಣ್ಣಗಾಗೋದಿಲ್ಲ ಅನ್ನೋ ಸಂದೇಶ ರವಾನಿಸಿದ್ರು. ಅದರಲ್ಲೂ ಅಖಾಡಕ್ಕಿಳಿದಿದ್ದ ರಾಜ್ಯ ನಾಯಕರ ಆಕ್ರೋಶ ಜೋರಾಗೇ ಇತ್ತು. ಕೋರ್ಟ್ನಲ್ಲಿ ಹೋಗಿ ಪ್ರಶ್ನೆ ಮಾಡ್ಕೊಂಡು ನಾವು ಸುಳ್ಳು ಕೇಸ್ ಹಾಕ್ತೀವಿ ಅಂತ ಹೇಳೋದಾ? ಸುಳ್ಳು ಕೇಸ್ ಹಾಕಿರೋದೇ ಸುಳ್ಳು ಕೇಸು. ಅದನ್ನೇ ನಾವು ಸುಳ್ಳು ಕೇಸ್ ಹಾಕ್ತೀವಪ್ಪ, ನೀವು ಗೋ ಟು ದಿ ಕೋರ್ಟ್ ಅಂಡ್ ಕ್ವಶನ್ ಇಟ್ ಅಂತಂದ್ರೆ ದಿಸ್ ಇಸ್ ನಾಟ್ ಕರೆಕ್ಟ್. ದಿಸ್ ಇಸ್ ಅ ಪೊಲಿಟಿಕಲ್ ವೆಂಡೆಟ್ಟಾ. ಇದು ರಾಜಕೀಯ ದ್ವೇಷದಿಂದ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ನಾಯಕರುಗಳಿಗೆ, ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿ ಅವರಿಗೆ ಕೊಡ್ತಾ ಇರೋಂಥ ಕಿರುಕುಳ ಸರಿ ಇಲ್ಲ. ನಿಮ್ಮದು ಜಾಸ್ತಿ ದಿನ ನಿಮ್ಮ ಅಧಿಕಾರ, ಸರ್ವಾಧಿಕಾರ ಇರುವುದಿಲ್ಲ ಅನ್ನೋದನ್ನು ವ್ಯಕ್ತಪಡಿಸಬೇಕಾಗಿದೆ. ಎರಡನೇದು, ನಾಳೆ 23ಕ್ಕೆ ಸೋನಿಯಾ ಗಾಂಧಿ ಅವ್ರನ್ನ ಕರೆದಿದ್ದಾರೆ. ಅದು ಅವರ ಆರೋಗ್ಯದ ಪರಿಸ್ಥಿತಿ ಮೇಲೆ ಅವರೇನೋ ಹೋಗಕ್ಕೆ ರೆಡಿ ಇದ್ದಾರೆ. ಈಗ ನೋಡಬೇಕು, ಎಲ್ಲ ಡಾಕ್ಟರ್ಸ್ ಎಲ್ಲ ಏನು ಅಡ್ವೈಸ್ ಮಾಡ್ತಾರೆ ಅದರ ಮೇಲೆ ತೀರ್ಮಾನ ಮಾಡ್ತೀವಿ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಕೈ ಕಾರ್ಯಕರ್ತರ ಜೋಶ್ ಮತ್ತಷ್ಟು ಹೆಚ್ಚಾಯಿತು.
ತಡರಾತ್ರಿಯವರೆಗೂ ಇಡಿ ವಿಚಾರಣೆ ಎದುರಿಸಿದ ರಾಹುಲ್ ಗಾಂಧಿ ಇಂದು ಸಮಾವೇಶದಲ್ಲಿ ಪಾಲ್ಗೊಂಡು ಬಿಜೆಪಿ ಮತ್ತು ಇಡಿ ವಿರುದ್ಧ ಗುಡುಗಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಸತ್ಯವಿದೆ, ಸತ್ಯಕ್ಕೆ ಯಾವತ್ತೂ ಸೋಲಿಲ್ಲ ಎಂದು ಖಡಕ್ ಸಂದೇಶ ರವಾನಿಸಿದ್ರು. कि आपको लगा होगा कि राहुल गांधी 5 दिन 3-4 ईडी ऑफिसरों के साथ अकेला बैठा है. आप गलतफहमी में हो. आप सब मेरे साथ ईडी ऑफिस में बैठे हुए थे और आपने अपनी शक्ति मुझे दी. इसीलिए ईडी शीडी कुछ नहीं, कुछ फर्क नहीं पड़ता. और मैं आपको बताऊं, वेणुगोपाल जी ने कहा, मैं आपको बता रहा हूं, जो ऑफिसर्स थे जिन्होंने मुझे इंटरोगेट किया उनको भी यह बात समझ आ गई कि कांग्रेस पार्टी के नेता को डराया नहीं जा सकता है, कांग्रेस पार्टी के नेता को दबाया नहीं जा सकता है, धमकाया नहीं जा सकता है, क्योंकि कांग्रेस पार्टी सच्चाई के लिए लड़ती है. ರಾಹುಲ್ ಕೋಪ ಇಷ್ಟಕ್ಕೆ ತಣ್ಣಗಾಗ್ಲಿಲ್ಲ. ನಗು ಮೊಗದಲ್ಲೇ ಬಿಜೆಪಿ ವಿರುದ್ಧ ಚಾಟಿ ಬೀಸಿದ ರಾಹುಲ್ ಗಾಂಧಿ ಬಿಜೆಪಿಯಲ್ಲಿ ಕೈ ಮುಗಿದ್ರೆ ಸಾಕು, ಸುಳ್ಳು ಹೇಳಿದ್ರೆ ಸಾಕು, ಯಾವುದೇ ಕೆಲಸವಿದ್ರೂ ಆಗುತ್ತೆ ಅಂತ ವ್ಯಂಗ್ಯವಾಡಿದ್ರು. मगर सच्चाई कभी नहीं थकती, सच्चाई में पेशेंस की कोई कमी नहीं हो सकती. तो मैं आपको दिल से धन्यवाद करना चाहता हूं. इस बात को कांग्रेस पार्टी का हर नेता समझता है. देखो बैठे हुए हैं, सचिन पायलट जी बैठे हुए हैं, सब बैठे हुए हैं, मैं बैठा हूं. तो ये जो हमारी पार्टी है, संगठन है, सिद्धरमैया जी बैठे हुए हैं, रणदीप, सब बैठे हुए हैं, पेशेंटली बैठे हुए हैं, प्यार से बैठे हुए हैं. तो ये जो हमारी पार्टी है, ये हमें थकने नहीं देती है और ये हमें रोज पेशेंस सिखाती है और इसी से हम में स्ट्रेंथ आती है, इसी से हम लड़ते हैं. उधर पेशेंस की कोई जरूरत नहीं, उधर बस हाथ जोड़ दो, मत्था टेक दो, सच्चाई मत बोलो, काम हो जाएगा. ಇವಿಷ್ಟು ಸಮಾವೇಶದಲ್ಲಿ ಮೊಳಗಿದ್ದ ರಣಕಹಳೆಯಾದ್ರೆ ನಾಳೆ ಸೋನಿಯಾ ಗಾಂಧಿ ವಿಚಾರಣೆ ಇರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಾಳೆ ಇಡಿ ವಿಚಾರಣೆಗೆ ಹಾಜರಾಗ್ತಾರಾ ಕೈ ಅಧಿನಾಯಕಿ? ಇದೀಗ ಕೋವಿಡ್ ಸೋಂಕಿಗೆ ತುತ್ತಾಗಿ ಚಿಕಿತ್ಸೆ ಪಡೆದು ಸೋನಿಯಾ ಗಾಂಧಿ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. ಈಗಾಗಲೇ ಜೂನ್ 23 ಅಂದ್ರೆ ನಾಳೆ ವಿಚಾರಣೆಗೆ ಹಾಜರಾಗಬೇಕೆಂದು ಇಡಿ ಸಮನ್ಸ್ ನೀಡಿದೆ. ಹೀಗಾಗಿ ಸೋನಿಯಾ ಇಡಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ವಿಚಾರಣೆಯಿಂದ ಜಾರಿಕೊಳ್ತಾರಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಪಾಲಿಗೆ ಸುಪ್ರೀಂ ನಾಯಕಿ ಸೋನಿಯಾ ಗಾಂಧಿ. ಸೋನಿಯಾ ಹೇಳಿದ್ದೇ ವೇದವಾಕ್ಯ, ಅವರು ಹೇಳಿದ್ದೇ ಫೈನಲ್. ಇಂತಹ ನಾಯಕಿಗೆ ಇಡಿ ಬುಲಾವ್ ಕೊಟ್ಟಿರೋದು ಕಾಂಗ್ರೆಸ್ ನಾಯಕರ ಪಾಲಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಒಂದ್ ವೇಳೆ ಸೋನಿಯಾ ಇಡಿ ವಿಚಾರಣೆಗೆ ಹಾಜರಾದ್ರೆ ಕಾಂಗ್ರೆಸ್ ಹೋರಾಟ ಇನ್ನು ಯಾವ ಸ್ವರೂಪಕ್ಕೆ ತಿರುಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಮಧ್ಯೆ ಸೋನಿಯಾ ಗಾಂಧಿ ಇಡಿಗೆ ಪತ್ರ ಬರೆದು ಅನಾರೋಗ್ಯದ ಕಾರಣ ಹೇಳಿ ನಾಳಿನ ವಿಚಾರಣೆಗೆ ವಿನಾಯಿತಿ ಕೇಳಿದ್ದಾರೆ ಅನ್ನೋ ಮಾಹಿತಿಯೂ ಲಭ್ಯವಾಗಿದೆ. ಹೀಗಾಗಿ ಇಡಿ ನಿರ್ಧಾರದ ಮೇಲೆ ಕಾಂಗ್ರೆಸ್ ಪ್ರತಿಭಟನೆ ನಿಂತಿದೆ. ಹರೀಶ್ ಮತ್ತು ಪ್ರಮೋದ್, ಟಿವಿ9 ನವದೆಹಲಿ.